ಎರಡನೇದು, ಈಗಾಗಲೇ ರಾಷ್ಟ್ರದಲ್ಲಿ ಸುಮಾರು 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಅದೇ ರೀತಿ ಉಪಚುನಾವಣೆ ಕೂಡ ಘೋಷಣೆ ಆಗಿದೆ. ಈಗಾಗಲೇ ವಿರೋಧ ಪಕ್ಷಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗ ಆಗಿದೆ ಅನ್ಲಿಕ್ಕೆ ಮೊನ್ನೆ ರಾಜ್ಯಸಭಾ ಕ್ಷೇತ್ರಕ್ಕೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತ ಮತದಾನದಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿ ಅವಮಾನ ಆಗಿದ್ದು ತಾವೆಲ್ಲರೂ ಕೂಡ ನೋಡ್ತೀರಿ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಜನರ ಒಂದು ಮನಸ್ಥಿತಿ ಕಾಂಗ್ರೆಸ್ ಸಾಕು ಅನ್ನೋಂತ ಮನಸ್ಥಿತಿಲಿ ಇದ್ದಾಗ ಇವತ್ತು ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆ ನಮ್ಮ ದಾವಣಗೆರೆ ಮತ್ತೆ ಬಾಗಲಕೋಟೆ ಘೋಷಣೆ ಆಗಿದೆ. ವಿಶ್ವಾಸ ಇದೆ ನಿನ್ನೆ ಸೇರಿದಂತ ಜನಸ್ತೋಮ, ಜನ ಬೆಂಬಲ ಮತ್ತೆ ನಮ್ಮ ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು, ಇನ್ನೊಂದ್ ಕಡೆಗೆ ಇತರೆ ನಮ್ಮ ರಾಜ್ಯದ ನಾಯಕರುಗಳು ಭಾಗವಹಿಸಿದ್ರು. ನಿನ್ನೆ ಅಂತ ಬಿಸಿಲಲ್ಲೂ ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದ್ರೆ ಒಂದು ಶುಭ ಸೂಚನೆ. ವಿಶ್ವಾಸ ಇದೆ ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ. ಯಾಕಂದ್ರೆ ಒಂದ್ ಕಡೆಗೆ ಕುಬೇರ, ಇನ್ನೊಂದ್ ಕಡೆಗೆ ಒಬ್ಬ ಕಾರ್ಯಕರ್ತ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ದಾವಣಗೆರೆಯಲ್ಲಿ ಆಗಿದೆ. ಹಾಗಾಗಿ ಇದೆಲ್ಲದೂ ಕೂಡ ಜನ ಗಮನಿಸ್ತಾರೆ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನೋದು ಜನರ ಮನಸ್ಸಲ್ಲಿದೆ. ಈ ಉದಾಹರಣೆಗೆ ಮಾತಿತ್ತಿರೋರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಒಂದು ಸಂದರ್ಭದಲ್ಲಿ ಯುದ್ಧದ ಒಂದು ಸಂದರ್ಭದಲ್ಲಿ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇದೆಲ್ಲದೂ ಕೂಡ ಯಾವ ರೀತಿ ₹1 ಕೂಡ ಪ್ರೈಸ್ ಅನ್ನು ಹೆಚ್ಚಿಗೆಯನ್ನ ಮಾಡಿದೆ. ನಮ್ಮ ಗ್ರಾಹಕರಿಗೆ ಯಾವ ರೀತಿ LPG ಸಿಲಿಂಡರ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಯಾವುದೇ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಯಾವುದೇ ಕ್ಯೂ ಇಲ್ಲ. ಮತ್ತು ವಿಶೇಷವಾಗಿ ಇವತ್ತು ನಾವು ತಿಂಗಳಿಗೆ ₹2,000 ಕೊಟ್ಟೆ ಅಂತ ಭಾಷಣ ಮಾಡ್ತಿರೋ ಹೊರತು ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ. ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ರೈತರು ಉಪಯೋಗಿಸುವಂತ ಯೂರಿಯಾ, DAP, ಪೊಟ್ಯಾಶ್ ಗೊಬ್ಬರ ಒಂದು ಚೀಲಕ್ಕೆ 1,000-2,000 ಸಬ್ಸಿಡಿಯನ್ನ ನಮ್ಮ ಕೇಂದ್ರ ಸರ್ಕಾರ ಒಂದು ವರ್ಷಕ್ಕೆ 2 ಲಕ್ಷ ಕೋಟಿ ಹಣವನ್ನ ಆ ಸಂಬಂಧಪಟ್ಟಂತ ಕಾರ್ಖಾನೆಗಳಿಗೆ ಹಣವನ್ನ ತುಂಬುವಂತ ಕೆಲಸ ಮಾಡ್ತಾ ಇದೆ. ಇದನ್ನು ಕೂಡ ಜನ ಗಮನಿಸಬೇಕು. ಮತ್ತೆ ಈ ಬಾರಿ ಉಪಚುನಾವಣೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಪ್ರಧಾನಮಂತ್ರಿಗಳು ದೇಶವನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು, ಯಾವುದೇ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದ ರೀತಿಯಲ್ಲಿ ಎಚ್ಚರಿಕೆಯನ್ನ ಯಾವ ರೀತಿ ತೆಗೆದುಕೊಂಡ್ರು, ಇದೆಲ್ಲದೂ ಕೂಡ ಜನ ಗಮನಿಸ್ತಾರೆ. 100% ಎರಡೂ ಕ್ಷೇತ್ರಗಳು ಕೂಡ ಗೆಲ್ಲಿಸ್ಕೊಡ್ತಾರೆ ಅಂತ ವಿಶ್ವಾಸ. ಸರ್, ಒಂದು ಈ ಕಾಂಗ್ರೆಸ್ ನಾಯಕರ ದ್ವಂದ್ವ ನಿಲುವು ನಮ್ಗೆ ಅರ್ಥ ಆಗ್ತಿಲ್ಲ. ಒಂದ್ ಕಡೆಗೆ ಗ್ರೇಟರ್ ಬೆಂಗಳೂರು ಅಂದ್ಕೊಂಡು ಅಲ್ಲಿ AI ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ ನಮ್ಮ DK ಶಿವಕುಮಾರ್ ಅವರು. ಗೌರವಂತ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಅವರು ಕೂಡ ಈ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಮತ್ತೆ ಇನ್ನೊಂದ್ ಕಡೆಗೆ ಹಳೆ ಪದ್ಧತಿ ಪ್ರಕಾರ ಬ್ಯಾಲೆಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆಗೆ ಬ್ಯಾಲೆಟ್ ಅಲ್ಲಿ ಆದಾಗೂ ಸೋತಾಗ ಮುಖಭಂಗನೂ ಕೂಡ ಆಗಿದೆ. ಎಲ್ಲಿ ನಮ್ಮ ಇದ್ರ ಮುಖಾಂತರ ಬ್ಯಾಲೆಟ್ EVM ಮುಖಾಂತರ ಏನು ವೋಟಿಂಗ್ ಆಗುತ್ತೆ, ಅಲ್ಲಿ ಗೆದ್ದಾಗ ಒಂಥರ ಮಾತಾಡ್ತಾರೆ, ಸೋತಾಗ ಒಂಥರ ಮಾತಾಡ್ತಾರೆ. ಹಾಗಾಗಿ ಇವರು ಸೋತಿರೋದು ಜನರ ಮನಸ್ಸಿಂದ ಹೊರತು ಯಾವುದೇ ಬ್ಯಾಲೆಟ್ ಪೇಪರ್ ಆಗಲಿ EVM ಮಿಷನ್ ಇಂದ ಅಲ್ಲ ಅಂತ ನಾನು ಹೇಳಲಿಕ್ಕೆ ಸರ್, ಈಗ ಆಲ್ರೆಡಿ ಭಾರತ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಈ ಪಂಪ್ ಸ್ಟೋರೇಜ್ ಬಗ್ಗೆ ಗಮನಿಸ್ತಾ ಇದೆ. ಸರ್ಕಾರದ ಅಪೇಕ್ಷೆ ಇದೆ 500 ಗಿಗಾವ್ಯಾಟ್ ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಸರ್ಕಾರದ ಕಾರ್ಯಕ್ರಮ ಇದೆ. ಹಾಗೆ ಅಂತ ಹೇಳಿ ಪರಿಸರವನ್ನ ಹಾಳು ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಹೇಳಿಲ್ಲ. ಹಾಗೆ ಪ್ರಪೋಸಲ್ಸ್ಗಳು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ. 40-60 ರೇಷಿಯೋದಲ್ಲಿ ರೆವೆನ್ಯೂ ಕೂಡ ಆ ಪವರ್ ಡಿಪಾರ್ಟ್ಮೆಂಟಿಗೆ, ಆ ರಾಜ್ಯಕ್ಕೆ ಸಿಗುತ್ತದು. ಹಾಗೆ ಅಂತೇಳಿ ಪರಿಸರ ಹಾಳು ಮಾಡುವಂತ ಪ್ರಶ್ನೆ ಇಲ್ಲ. ಕೂಲಂಕುಷವಾಗಿ ಕೇಂದ್ರ ಸರ್ಕಾರ, ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಪರಿಶೀಲನೆ ಮಾಡ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾದಂತೆ ಯಾವುದೇ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಕೂಡ ಈಗ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಪರಿಸರವಾದಿಗಳು ಮನವಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ನಮ್ಮ ಗೌರವಾನ್ವಿತ ಭೂಪೇಂದ್ರ ಯಾದವ್ ಹತ್ರ, ನಮ್ಮ ಕೇಂದ್ರದ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಅವರು ಚರ್ಚೆಗೆ ಸ್ವತಂತ್ರವಾಗಿದ್ದಾರೆ, ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಒತ್ತಡ ಇಲ್ಲ, ವಿಶ್ವಾಸ ಇದೆ. ಈಗ ಆಲ್ರೆಡಿ ತಡೆ ಹಿಡಿಯುವಂತ ಕೆಲಸನೂ ಕೂಡ ಆಗಿದೆ. ಹಾಗೆ ಅಂತೇಳಿ ಸಂಪೂರ್ಣ ಪ್ರೋಸೆಸ್ ನಿಂತಿದೆ ಅಂತ ನಾನು ಹೇಳ್ತಾ ಇಲ್ಲ. ಚರ್ಚೆಯಲ್ಲಿದೆ, ವಿಶ್ವಾಸ ಇದೆ. ಪರಿಸರವನ್ನು ಉಳಿಸ್ಕೊಂಡು ಜನ ಜೀವನಕ್ಕೆ ಬೇಕಾದಂತ ವಿದ್ಯುತ್ ಶಕ್ತಿಯನ್ನು ಕೊಡುವಂತ ದಿಕ್ಕಿನಲ್ಲಿ ಏನ್ ರಾಜ್ಯ ಕೇಂದ್ರ ಸರ್ಕಾರ ಗಮನ ಕೊಡ್ತಾ ಇದೆ. ಕಮರ್ಷಿಯಲ್ LPG ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಗೊಂದಲ ಇದೆ ಸಹಜದ. ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡುವಂತ ಒಂದು ಮನಸ್ಥಿತಿ, ವ್ಯವಸ್ಥೆ ಕೆಲವು ಟ್ರೇಡರ್ಸ್ ಮಧ್ಯಲ್ಲೇ ಇದೆ. ಸೊ ಅದರಿಂದ ಇವತ್ತು ಪಿತೂರಿ ಆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ.
ಆ ವಿಚಾರದಲ್ಲಿ ಬಿಗಿ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಮತ್ತು ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ಮತ್ತೆ ಇನ್ನೂ 20% ಹೈಕ್ ಮಾಡಿದ್ದಾರೆ. ಸೊ ಇನ್ನೊಂದು ವಾರದಲ್ಲಿ ಎಲ್ಲದೂ ಕೂಡ ವಾತಾವರಣ ತಿಳಿಯಾಗುತ್ತೆ ಅಂತ ಹೇಳಿ ಸರ್, ಏತ ನೀರಾವರಿ ವಿಚಾರದಲ್ಲಿ ಮತ್ತೆ ರೈತರು ಪ್ರತಿಭಟನೆ ಕರೆ ಕೊಟ್ಟಿರುವಂಥದ್ದು ಅಂದ್ರೆ ಕೆರೆಗಳನ್ನು ತುಂಬಿಸೋ ಇದು ರಾಜಕೀಯ ದುರುದ್ದೇಶ ಸರ್. ಇಡೀ ಏಷ್ಯಾದಲ್ಲಿ ದಾಖಲೆ ಆಗಿದೆ. 2 ವರ್ಷದಲ್ಲಿ ನೀರಾವರಿ ಕಾರ್ಯಕ್ರಮ ಮಾಡಿದ್ದೀವಿ. ದಯಮಾಡಿ ನಮ್ಮ ಗೌರವಂತ ರೈತರು ನಿಮ್ಮ ಮುಖಾಂತರ ಮನವಿ ಮಾಡೋದೇನೆಂದ್ರೆ, ಸರ್ಕಾರದ ಅಗ್ರಿಮೆಂಟು ಜೂನ್ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಅಂದ್ರೆ ಮಳೆ ಏನು ಶುರುವಾಗುತ್ತೆ ಅಲ್ಲಿ ಮಳೆ ಕೊರತೆ, ಮಳೆಗಾಲದಲ್ಲಿ ಕೊರತೆ ಆದ್ರೂ ಕೂಡ ಕೆರೆ ಕಟ್ಟೆಗಳು ತುಂಬಬೇಕು ಅಂತೇಳಿ ಮಾಡಿದಂಥ ನೀರಾವರಿ ಯೋಜನೆ. ಆ ತಿಂಗಳಲ್ಲಿ ಮಾತ್ರ ಪಂಪನ್ನು ಆನ್ ಅಂಡ್ ಆಫ್ ಮಾಡ್ಬೋದು. ಇವತ್ತು ಆನ್ ಮಾಡಬೇಕು ಅಂದ್ರೆ ಬೇಸಿಗೆಯಲ್ಲಿ ತುಂಗಾಭದ್ರಾ ನದಿಯಲ್ಲಿ ಆ ಫುಟ್ಬಾಲಿಗೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗೆ ದಯಮಾಡಿ ಇದಕ್ಕೆ ಅರ್ಥ ಮಾಡ್ಕೊಂಡ್ರೆ ರೈತರು ಇಲ್ಲಿ ರಾಜಕಾರಣವನ್ನ ಮಾಡದೆ, ಯಾವುದಕ್ಕೂ ಕಿವಿಗೊಡದೆ ಇರೋ ವ್ಯವಸ್ಥೆಯನ್ನ ನಿಮ್ಮ ಮನೆ 24 ಗಂಟೆಯಲ್ಲಿ ಶಾಸಕರಿದ್ದಾರೆ, ನಿಮ್ಮ ರಾಘಣ್ಣ ಇದ್ದಾರೆ, ಒಂದು ಚರ್ಚೆ ಮಾಡ್ಬೇಕು ನಾವು ವಿನಂತಿಯನ್ನ ಮಾಡ್ಕೊತೀವಿ. ಇಂಡಿಗೋ ಫ್ಲೈಟ್ ಮೇ 1ರಿಂದ ಸ್ಟಾಪ್ ಆಗುತ್ತೆ. ಎಸ್ ಸರ್, ಲೆಟ್ರು ಬಂದಿದೆ ನಮ್ಮ ಏರ್ಪೋರ್ಟ್ ಅಥಾರಿಟಿಗೆ. ಶಾರ್ಟೇಜ್ ಆಫ್ ಪೈಲಟ್ಸು, ಶಾರ್ಟೇಜ್ ಆಫ್ ಏರ್ಲೈನ್ಸು, ಸೊ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತೇಳಿ ಪತ್ರ ಬಂದಿದೆ. ನಂಗೆಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಮೊನ್ನೆ ಇಂಡಿಗೋ ಚೇರ್ಮನ್ ಜೊತೆಗೂ ಕೂಡ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ 2-3 ಬಾರಿ ಆಯಿತು. ಅವ್ರು ಹೊರದೇಶದಲ್ಲಿದ್ದರು, ಅದಾದ್ಮೇಲೆ ಫೋನಲ್ಲೂ ಕೂಡ ಸಿಕ್ಕಿದ್ರು. ಒಳ್ಳೆ ರೀತಿಯಂತ ಪಾಸಿಟಿವ್ ಮಾತುಕತೆ ಆಗಿದೆ. ನಂಗೆ ವಿಶ್ವಾಸ ಇದೆ ಮೇ ಅಲ್ಲಿ ನಿಲ್ಲದ ರೀತಿಯಲ್ಲಿ ಆಸ್ ಇಟ್ ಈಸ್ ಕಂಟಿನ್ಯೂ ಆಗಲಿಕ್ಕೆ ಮನವೊಲಿಸುವಂಥ ಪ್ರಯತ್ನ ಆಗ್ತದೆ. ಹಾ ಸರ್, ತುಂಬಾ ಒಳ್ಳೆ ರೀತಿಯಂತ ಫುಟೇಜ್ ನಮ್ಮ ಶಿವಮೊಗ್ಗ ಏರ್ಪೋರ್ಟು ಬೆಂಗಳೂರಿಗೆ ಇದೆ ಸರ್, ತುಂಬಾ ಚೆನ್ನಾಗಿದೆ. ಇರ್ಲಿ, ಇನ್ನೂ ನಮಗೆ 2 ಫ್ಲೈಟ್ ಕ್ಯಾಪಿಟಲ್ ಸಿಟಿಗೆ ಬೆಂಗಳೂರಿಗೆ ಬಂದ್ರೆ ತಪ್ಪೇನಿಲ್ಲ. ಮತ್ತು ಬೆಂಗಳೂರು ಶಿವಮೊಗ್ಗ ಓಡಾಡ್ತಿರೋದು ಯಾವುದೇ ಉಡಾನ್ ಕಾರ್ಯಕ್ರಮ ಅಲ್ಲ. ಇದು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 2 ಕೋಟಿ ಒಂದು ವರ್ಷಕ್ಕೆ 50%ಗಿಂತ ಸೀಟು ಕಮ್ಮಿ ಆಯಿತು ಅಂತ ಅದಕ್ಕೆ ಸಬ್ಸಿಡಿ ಹಣವನ್ನು ಪರ್ ಸೀಟ್ 500 ರೂಪೀಸ್ ಅಂತ ಈ ಥರ ಏನೊಂದು ಕಾರ್ಯಕ್ರಮ ಮಾಡಿದ್ರು. ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಆದರೆ ಇವತ್ತಿನ ಸರ್ಕಾರನ ಅದು ಕೊಡುವಂಥದ್ದು ಕಂಟಿನ್ಯೂ ಮಾಡಿದೆ. ಇಷ್ಟೆಲ್ಲ ಸಹಕಾರ ಕೊಟ್ಟು ಕೂಡ ಏರ್ಲೈನ್ಸ್ ಕೆಲವು ಈ ಥರ ಕಿರಿಕಿರಿ ಮಾಡ್ತಾ ಇರ್ತಾರೆ. ಆದಷ್ಟು ಮನವೊಲಿಸಿ, ಒಂದು ಕಡೆ ಮನವೊಲಿಸೋದು, ಇನ್ನೊಂದು ಕಡೆ ಇನ್ಫ್ಲೂಯೆನ್ಸು ಎರಡೂ ಬೇಕಾಗುತ್ತೆ ಸರ್. ಯಾವಾಗಲೂ ಕೂಡ ಉಡಾನಲ್ಲಿ ರಾಜ್ಯದ ರಾಜಧಾನಿಗಳಿಗೆ ಉಡಾನಲ್ಲಿ ಕಾರ್ಯಕ್ರಮ ಕೊಡಲ್ಲ ಸರ್. 2 ಟೈರ್ ಸಿಟೀಸಿಗೆ ಹೆಚ್ಚಿಗೆ ಬೇಕು ಅಂತ ಕೊಡ್ತಾರೆ. ಉದಾಹರಣೆಗೆ ಬೆಂಗಳೂರು ಒಂದು ಬಿಟ್ಟು ಇನ್ನು 5 ರೂಟು ಕೂಡ ಉಡಾನ್ ಅಂಡರಲ್ಲಿ ಬರುತ್ತೆ. ನಮ್ಮ ಶಿವಮೊಗ್ಗದ್ದು ರಾಜಧಾನಿಗೆ ಇಂಡಿಗೋ ಇಲ್ಲ ಅಂತ ಇನ್ನೊಂದು ಫ್ಲೈಟ್ ಬರುತ್ತೆ, ಬೇರೆ ಯಾವ್ದಾರ ಪ್ರೈವೇಟ್ ಫ್ಲೈಯರ್ಸ್ ಬರ್ತಾರೆ. ಹಾಗಾಗಿ ಇದನ್ನು ಉಡಾನಲ್ಲಿ ಸೇರಿಸಿಲ್ಲ. ಆದರೂ ಇಂಡಿಗೋ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಆಗಿದೆ. ಮೇ 1ಕ್ಕೆ ನಿಲ್ಲದ ರೀತಿಯಲ್ಲಿ ಆದಷ್ಟು ಬೇಗ ಕಂಟಿನ್ಯೂ ಮಾಡ್ಲಿಕ್ಕೆ ಏನ್ ಬೇಕು, ನಾಳೆ ಮತ್ತೆ ಪಾರ್ಲಿಮೆಂಟ್ ಸೆಷನ್ ಹೋಗ್ತಾ ಇದ್ದೀನಿ, ಕಂಟಿನ್ಯೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಏರ್ಪೋರ್ಟ್ ಮುಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ದುಡ್ಡು ಮಾಡಿದ್ದಾರೆ ಸರ್, 120 ರೂಪೀಸ್ ಒಂದು ಕಾರಿಗೆ. ಅದು ಹೆವಿ ಆಗ್ತಾ ಇದೆ ಗ್ರಾಹಕರಿಗೆ. ಅಲ್ಲಿ ಆಟೋ ಚಾಲಕರದು ಮತ್ತೆ ಟ್ಯಾಕ್ಸಿ ಚಾಲಕರು ಇಬ್ರದ್ದು ಮೀಟಿಂಗ್ ಮಾಡಿ, ಯಾಕಂದ್ರೆ ಏನೇ ಅಲ್ಲಿ ಚಾರ್ಜಸ್ ಹೆಚ್ಚಿಗೆ ಮಾಡಿದ್ರೆ ಆ ಹೊರೆ ನಾಗರಿಕರ ಮೇಲೆ ಆಗುತ್ತೆ. ಆ ಕೊರತೆ ಆಗಬಾರ್ದು. DC ಸಾಹೇಬ್ರ ಹತ್ರ ಮಾತಾಡ್ತೀನಿ.